ಇನ್ನೊಂದು ದಾವಣಗೆರೆಗೆ ಒಂದು ಹೇಳ್ತಾ ಇರ್ತಾರೆ ಕುಟುಂಬ ರಾಜಕಾರಣ ಅಂತ. ಈ ಕುಟುಂಬ ರಾಜಕಾರಣ ಅಂದರೆ ಏನು? ಯಾರು ಬೇಡ ಅಂತಾರೆ? ನೀವು ಮುಂದೆ ಎಲೆಕ್ಷನ್ ನಿಂತ್ಕೊಂಡು ಗೆದ್ಲಿ ಯಾರು ಬೇಡ ಅಂತಾರೆ? ಅದನ್ನು ಬಿಟ್ಟು ಯಾವ ಒಂದೆರಡು ಸ್ಕೂಲ್ ನಡೆಸೋರು ಬಂದು ಬರ್ತಾನೆ ದಾವಣಗೆರೆಗೆ, ಇಲ್ಲಿ ಕುಟುಂಬ ರಾಜಕಾರಣ ಕರ್ತಾನೆ. ಅದಕ್ಕೆ ಸರಿಯಾಗಿ ಒಬ್ಬ ಕಾವ್ಯ ಕೇಂದ್ರ ಸ್ವಾಮಿ ಅದಕ್ಕೆ ದನಿಗೂಡಿಸ್ತಾನೆ. ಆ ಸ್ವಾಮಿ ಕಾಕಿ ಬಟ್ಟೆ ಬಿಟ್ಟು ಕಾವಿ ಬಟ್ಟೆ ಬಿಟ್ಟು ಖಾದಿ ಬಟ್ಟೆ ಹಾಕ್ಕೊಂಡು ಬಂದು ಚುನಾವಣೆಗೆ ಜನರು ಭಾಳ ಒಳ್ಳೆಯದು ತಗೊಂಡು ಇದ್ದರೆ ದೇಶ ಉದ್ಧಾರ ಆಗೋದಲ್ಲ. ಒಳ್ಳೆಯ ಸ್ವಾಮಿಗಳು ಇದ್ದರೆ ಅವರಿಗೆ ಒಳ್ಳೆಯ ನಮಸ್ಕಾರ ಮಾಡೋಣ. ಈಗೆಲ್ಲ ಸ್ವಾಮಿಗಳು ನೋಡಿದ್ರೆ ಹೆದರಿಕಾತಿ ಈಗ ಅಂಥ ಪರಿಸ್ಥಿತಿಯನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಆದ್ದರಿಂದ ನಾವೆಲ್ಲರೂ ಕೂಡ ಭಾಳ ಎಚ್ಚರದಿಂದ ಹೋಗಬೇಕಾಗೈತಿ. ದಯವಿಟ್ಟು ಗುಂಡೂರಾವ್ರು ದಿನೇಶ್ ಮುಂದಾದ್ರೆ ಎಲ್ಲ ಇರ್ತಕ್ಕಂಥ ತೊಂದರೆಗಳನ್ನೆಲ್ಲ ನಿವಾರಣೆ ಮಾಡಬೇಕಂತ ಅಲ್ಲಿ ಮತ್ತೊಮ್ಮೆ ಮನವಿಯನ್ನು ಮಾಡಿಕೊಂಡು ನಿಮ್ಮಲ್ಲಿ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಇನ್ನೇನಾದರೂ ಇದ್ರೆ ಹೇಳ್ರಿ, ಹೇಳ್ಬಿಡ ನಿಗಲಿ ಮಂತ್ರಿಗಳಿಗೆ ಏನಾದರೂ ಆಯ್ತಾ?